ನಾನು ಯಾವುದೋ ಯೋಚನೆಯಲ್ಲಿ ಮುಳುಗೋಗಿದ್ದೆ. ಗೊತ್ತು ಕಣೋ, ನೀನು ಯಾವುದೋ ಯೋಚನೆಯಲ್ಲಿ ಮುಳುಗೋಗಿದೆಯಾ ಅಂತೇಳಿ. ಅದಕ್ಕೆ ನೀನು ತಪಸ್ಸಿಗೆ ಭಂಗ ತರೋದು ಬೇಡ ಅಂತೇಳಿ ನಾನು ಸುಮ್ಮನೆ ಕಾಯ್ತಾ ಕೂತೆ. ಅದು ಅಲ್ಲದೆ ಇಂಥ ಸಮಯದಲ್ಲೇ ಅಲ್ವಾ ನನ್ನ ಕಣ್ಣು ತುಂಬ ನಿನ್ನನ್ನು ತುಂಬ್ಕೊಳ್ಳೋಕೆ ಸಾಧ್ಯ ಆಗೋದು. ದಣಗಳೇ, ಹೌದು ಭುವನ್. ಭುವನ್, ನಿನಗನ್ಸಿರಬಹುದು ಅಲ್ವಾ ಮಗ ಬಂದ ಮೇಲೆ ನನ್ನನ್ನು ದೂರ ಮಾಡ್ತಾ ಇದ್ದಾರೆ ಅಂತ. ಭುವನ್, ನೀನು ನನ್ನ ದೊಡ್ಡ ಮಗ ಇದ್ದ ಹಾಕಣ. ದೊಡ್ಡ ಮಗ ಇದ್ದಂಗೇನು, ದೊಡ್ಡ ಮಗನೇ. ನನ್ನ ದೊಡ್ಡ ಮಗನ ನಾನು ಮರೆಯೋದುಂಟ. ಏನಾದರೂ ನಿರ್ಧಾರ ಮಾಡಬೇಕು ಅಂದರೆ ಭುವನ್, ನಿನ್ನ ಮತ್ತೆ ಶ್ರದ್ಧನ ಕೇಳೇ ನಿರ್ಧಾರ ಮಾಡೋದು ಇತ್ತೀಚೆಗಂತೂ ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ. ಈಗ ಯಾವ ನಿರ್ಧಾರ ತಗೋಬೇಕು ದನಗಳೇ? ದೊಡ್ಡ ಮಗನ ಮದುವೆ ಅಂತೂ ಆಗೋಗ್ಬಿಟ್ಟಿದೆ, ಅದನ್ನು ನೋಡೋ ಭಾಗ್ಯ ನನಗಿಲ್ಲ. ಇನ್ನು ಸಣ್ಣ ಮಗನ ಮದುವೆ ಮಾಡೋಣ ಅಂತ. ಭುವನ್, ನಿನಗೇನು ಅನ್ನಿಸ್ತಾ ಇದೆ? ಭುವಿ ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯ ಹೇಳು. ತುಂಬ ಒಳ್ಳೆ ನಿರ್ಧಾರ ದನಗಳೇ. ಚಿಕ್ಕ ದನಗಳಿಗೂ ಮದುವೆ ವಯಸ್ಸೀಗ. ನೀವು ಮೊಮ್ಮಕ್ಕಳು ನೋಡೋ ಆಸೆನೂ ನೆರವೇರುತ್ತೆ. ಓಹೋ, ಹಾಗೆಲ್ಲ ತಪ್ಪಿಸ್ಕೊಳ್ಳೋ ಹಾಗಿಲ್ಲ ನೀನು. ಅವನಿಗಿಂತ ಮೊದಲು ನೀನು ಮೊಮ್ಮಗನ ಕೊಡಬೇಕು ನನಗೆ. ಆದರೆ ಭುವನ್, ನಾನು ಮಾಡಿರೋ ನಿರ್ಧಾರ ನಿನಗೆ ಸರಿ ಅನ್ನಿಸ್ತು ಅಲ್ವಾ? ಸರಿ ಕಣೋ, ಹಾಗಾದರೆ ನಾನು ಆ ವಿಷಯದಲ್ಲಿ ಮುಂದುವರಿತೀನಿ. ನೀನು ಒಂದು ಒಳ್ಳೆ ಸಂಭ್ರಮಕ್ಕೆ ನಾವು ರೆಡಿ ಆಗ್ತೀವಿ ದನಗಳೇ. ಹೌದು, ಮತ್ತೆ ಮದುವೆ ಕೆಲಸನೆಲ್ಲ ನೀನೇ ಮುಂದೆ ನಿಂತು ಮಾಡಬೇಕು. ನನಗೆ ಬೇರೆ ಯಾರಿದ್ದಾರೆ ಹೇಳು? ಖಂಡಿತ ದನಗಳೇ. ಸರಿ, ಟೈಮ್ ಆಯಿತು, ಮಲಕ್ಕೋ ಬಾ. ಸರಿ ದನಗಳೇ. ದಣಿಗಳಿಗೆ ಹೀಗೆ ಒಂದಾದ ಮೇಲೊಂದು ಖುಷಿ ಸಿಗ್ತಾ ಹೋಗಲಿ. ಚಿಕ್ಕ ದಣಿಗಳಿಗೆ ಮದುವೆ ಅಂತ ಆಗೋದ್ರೆ ನನ್ನ ಶ್ರದ್ಧಾಗೂ ಯಾವ ತೊಂದರೆನೂ ಇರಲ್ಲ. ಆಗೋದೆಲ್ಲ ಒಳ್ಳೆದಕ್ಕೆ ಆಗ್ತದೆ. ಚಿಕ್ಕದಣಿ ಈ ಚಿಕ್ಕದಣಿಗೆ ಶ್ರದ್ಧನ್ ಜೊತೆ ಮದುವೆ ಫಿಕ್ಸ್ ಆದರೆ ಹೇಗಿರುತ್ತೆ? ಡ್ರಾಮಾಗೆ ಟ್ವಿಸ್ಟ್ ಬರಬೇಕಂದ್ರೆ ಇದಾಗಬೇಕು. ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.